ಕಮ್ಮಿಗೆ ಸಿಗಲ್ವಾ ಒಂದು 30ಕ್ಕೆ? ಇರೋ ನಿಮಿಷ. ಬೆಳಗ್ಗೆ ತೋರಿಸ್ತೇವ. ಇದು ಚೆನ್ನಾಗೈತೆ ಇದು ಅಲ್ವಾ? ಅದು ಓಕೆ ಆಗಿಲ್ಲ ಅಂದ್ರೆ ಇದೇ ಹೇಳೋದು. ಹೊಸಲಿ ಕುಣಿಸ್ತಾರಂಗೆ ಇದು ಮತ್ತೆ ಇಲ್ಲ ಅದು. ನಾವ್ಯಾಗ್ಲಿ ಈ ಥರ 4 ಹಿಂಗೆ ಹಾಕೊಂಡ್ರೆ ತಂದೆ ಇಲ್ಲ ನಾವು ತಂದೇವಿ. ಚೆನ್ನಾಗೈತೆ ತಾನೇ ಯಾವುದು ಇದು? ನಾನು ಇಲ್ಲಿ ಇದನ್ನೇ ನಾನು ಹೇಳ್ತಾ ಇರೋದು. ಇದೆ 35,000. ಇದು ಚೆನ್ನಾಗಿರ್ತದೆ. ಬಾಂಬೆ ಪೀಸು. ಹೋಗು ಈಗ ಹೋಯ್ತಾ ಅತ್ತೆ ನಾವೆಲ್ಲ ಹೋಯ್ತಾ ಬಾಯಿ ಇಲ್ಲೇ ಇರು ನೀನು ಮನೆಗೆ ಹೋಯ್ತಾರೆ ಕ್ಯಾಟ್ನಡಿಗೆ. ನಾನೇ ಅಣ್ಣ, ನಾನು ಇದನ್ನ ಅಪ್ಪ ಅಮ್ಮಂಗೆ ಹಾಕೊಟ್ಬಿಟ್ಟು ಹೊರ್ಗಡೆ ಕೆಲ್ಸಕ್ಕೆ ಹೋಗೋದ ಅಂತ ಒಂದು 2 ಆರ್ಡರ್ ಇತ್ತು. 2 ಆರ್ಡರ್ನು ಕೊಟ್ಟು ಬಂದೆ. ಇವಾಗ ಇನ್ನೊಂದು ಆರ್ಡರ್ ಬಂದಿದೆ. ಸೇಮ್ ತಗೊಂಡ್ರಲ್ಲ ಅವರೇ ಮತ್ತೆ ಮಾಡಿದ್ದಾರೆ. ಈಗ ಒಂದು ಎಗ್ ರೋಲು ಮತ್ತು ಫ್ರೆಂಚ್ ಫ್ರೈಸ್ ಕೊಟ್ಬಿಟ್ಟು ಓದೋಕ್ಕೆ ಶುರು ಮಾಡಬೇಕು. ಆಲ್ರೆಡಿ ಟೈಮ್ 8:30 ಆಯಿತು. ಬೆಂಗಳೂರಿಗೆ 200 ರೂಪಾಯಿ ತಗೋತಾರೆ, ಟ್ರೈನಲ್ಲಿ 70 ರೂಪಾಯಿ.
ಇವಾಗ ನಾನು ತೋರಿಸ್ತಿರೋದು ಮೂಗುತಿ. ಅದನ್ನು ನನ್ನ ತಮ್ಮನ ಕಿವಿಗೆ ಹಾಕಿದ್ರು, ಅಂದರೆ ಅವ್ರ ಮುತ್ತಜ್ಜಿ. ಇವಾಗ ಅದು ಅದ್ರದ್ದು ಹರಳು ಎಲ್ಲ ಬೆಳೆಸ್ಕೊಂಡು ಬಂದಿದ್ದಾನೆ. ಹಳೆ ಚಿನ್ನ, ಆಲ್ಮೋಸ್ಟ್ ಒಂದು 100 ವರ್ಷದ ಇರ್ಬೋದೇನು. ಅವ್ರ ಮುತ್ತಜ್ಜಿಯಿಂದ ಇವನ್ ಕಿವಿಗೆ ಹಾಕಿದ್ರು ಅವನ ಪಾಪು ಇದ್ದಾಗ. ಈಗ ಅವನು 14 ಇಯರ್ಸ್ ಅಲ್ಲ 15 ಇಯರ್ಸ್ ಓಲ್ಡು. ಇವಾಗ ಬೆಳೆಸ್ಕೊಂಡು ಹುಡುಕ್ತಾ ಇದ್ದಾನೆ. ಚಾಪ್ಟರ್ ಮುಗಿಸಿದ್ದೀನಿ. ಈಗ 12 ಚಾಪ್ಟರು. ಐ ಥಿಂಕ್ 22 ಚಾಪ್ಟರ್ಸ್ ಇದೆ ಅನಿಸುತ್ತೆ. ವೇಟ್ ವಿಲ್ ಸಿ. 20 ಇದೆ ಅಂದರೆ ಇನ್ನೂ 8 ಚಾಪ್ಟರ್ಸ್ ರಿಮೈನಿಂಗ್ ಇದೆ. 2 ಡೇಸಿಗೆ ಅಂತ ಟಾರ್ಗೆಟ್ ಹಾಕ್ಕೊಂಡೆ. ಇದು ಪೆಂಡಿಂಗ್ ಇದೆ 12 ಚಾಪ್ಟರು. ಇವತ್ತು ಅಟ್ಲೀಸ್ಟ್ ಇನ್ನೊಂದು 5 ಚಾಪ್ಟರ್ ರಿಮೈನಿಂಗ್ ಆದರೂ ಇಟ್ಕೋತೀನಿ. ಒಂದು 3 ಆದರೂ ಓದ್ತೀನಿ ಈಗ. ಆ್ಯಂಡ್ ದೆನ್ ಮೆಂಟಲ್ ಎಬಿಲಿಟಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಡೈಲಿ 1 ಅವರ್ ಕೊಟ್ಟರೆ ಸಾಕು. ಅಂದರೆ ಒಂದು ಪ್ರಾಬ್ಲಮಿಗೆ ಒಂದು ಮೆಥಡ್ ತಿಳ್ಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ಸ್ ಬಂದರೂ ಈಸಿಲಿ ಸಾಲ್ವ್ ಮಾಡ್ಬೋದು. ಈಗ ಒಂದು 3 ಚಾಪ್ಟರ್ ಓದಿ ಮಲ್ಕೊಟ್ಟಿದ್ದೀನಿ. ಆಲ್ರೆಡಿ ಟೈಮ್ 11:15. Thank you.